ಹಾಯ್ ಆಲ್, ಇದು ಫ್ರೈಡೇ ಮತ್ತು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ. ನಾವು ಮಹದೇಶ್ವರಂ ಬೆಟ್ಟಕ್ಕೆ ಹೊರಟಾಗ ಈವ್ನಿಂಗ್ 6 ಆಗಿತ್ತು ಫ್ರೈಡೇ. ನಾವೆಲ್ಲೇ ಹೋದ್ರೂ ಗಾಡಿ ಪೂಜೆ ಮಾಡ್ಕೊಂಡು ಹೊರಡ್ಬೇಕಲ್ವ, ಹಾಗೆ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ನಾನು ಯಾವಾಗಲೂ ನಮ್ಮ ವೀಣಾ ಆಂಟಿ ಕುಮಾರಣ್ಣನ ಜೊತೆನೇ ಹೋಗ್ತಾಯಿದ್ದು. ನಮ್ಮ ಅಮ್ಮನ ಮನೆ ದೇವರಾಗಿರೋದ್ರಿಂದ ಅವಾಗ ವರ್ಷ ಹೋಗ್ತಾಯಿದ್ವಿ. ಯಾಕೋ ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ. ಈಗಲೂ ನನ್ನ ಮಗನ ಮುಡಿ ಇರೋದಕ್ಕೋಸ್ಕರ ಹೊರಡ್ತಾ ಇದ್ದೀವಿ, ಇಲ್ಲಾಂದರೆ ಹೋಗ್ತಿದ್ನೋ ಇಲ್ವೋ ನನಗಂತೂ ಗೊತ್ತಿಲ್ವ. ಹೊರಟ್ವಿ, ಹಾಗೆ 8-9 ಗಂಟೆ ಆಗಿತ್ತು. ಅಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ತಾಳ್ಬೆಟ್ಟ ಸಿಕ್ಕಿದ ತಕ್ಷಣ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಅಲ್ಲಿಂದ ಬೆಟ್ಟ ಸ್ಟಾರ್ಟ್ ಆದಂಗೆ ಹೋಗ್ತಾ ಬೆಟ್ಟ ಹತ್ತುತ್ತಾ ಆನೆ ಬೇರೆ ಅಡ್ಡಾಗೋಯ್ತು. ನಾವು ಮಹದೇಶ್ವರಂ ಬೆಟ್ಟಕ್ಕೆ ಹೋಗುವಾಗ ಯಾವತ್ತೂ ಆನೆ ಈ ಥರ ನೋಡೇ ಇರಲಿಲ್ಲ ನಾನು. ಅದು ಕೂಗ್ತಾ ಇದೆ, ಅದನ್ನ ನೋಡ್ಬಿಟ್ಟು ನಾನು ಕೂಗ್ಬಿಡ ವಾಪಸ್ ಆಗಿಬಿಡುತ್ತೆ ಅಂದರು. ನಾವು ಹಂಗೆ ಹೊರಟ್ವಿ. ಅದನ್ನ ನೋಡ್ಕೊಂಡು ಖುಷಿ ಆಯಿತು. ನಾವು ಬೆಟ್ಟ ರೀಚ್ ಆಗೋಷ್ಟರಲ್ಲಿ 1 ಗಂಟೆ ಆಗಿತ್ತು ಮಧ್ಯರಾತ್ರಿ. ಹಾಗೆ ಲೈಟಿಂಗ್ಸ್ ಎಲ್ಲ ಕಾರ್ತಿಕ ಮಾಸ ಆಗಿರೋದ್ರಿಂದ ತೆಗ್ದಿರಲಿಲ್ಲ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಜನ ಏನೂ ಇರಲಿಲ್ಲ. ನಾವು ಯಾವಾಗಲೂ ದೀಪಾವಳಿ ಜಾತ್ರೆಗೆ ಹೋಗ್ತಿದ್ದಲ್ವ, 3-4 ಡೇಸ್ ಅಲ್ಲೇ ಇರ್ತಾಯಿದ್ವಿ. ಜನ ತುಂಬ ಇರ್ತಾಯಿದ್ರು. ಇವಾಗ ಖಾಲಿ ಇತ್ತಲ್ವ, ನಂಗೊಂಥರ ಏನಪ್ಪ ಇದು ಖಾಲಿ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಒಂದು ರೌಂಡ್ ಹಾಕ್ಕೊಂಡು, ನಾನು ನನ್ನ ಫ್ರೆಂಡ್ ಅಶ್ವಿನಿ ಹೊರಟಿ ದೇವಸ್ಥಾನ ಎಲ್ಲ ಸುತ್ತಕೊಂಡು ಬಂದ್ವಿ, ಎಲ್ಲ ನೋಡಿಕೊಂಡು. ಬಟ್ ನೈಟ್ ಆಗಿಬಿಟ್ಟಿತ್ತಲ್ವ, ಪಾಪುಗಳಿತ್ತು. ಬೇಗ ರೂಮ್ಗೆ ಹೊರಟ್ಬಿಡೋಣ ಅಂತ ರೂಮ್ಗೆ ಹೊರಟ್ವಿ. ನಾವಿದ್ದಿದ್ದು ರೂಮು ಇದು ನೋಡಿ. ನಾವು ಬೆಳಗ್ಗೆ ರೆಡಿಯಾಗಿ ಹೊರಟ್ವಿ. ಬೆಳಗಿನ ಜಾವ ಬೇಗನೆ ರೆಡಿಯಾಗಿದ್ವಿ, ಬೇಗ ದರ್ಶನ ಆಗುತ್ತೆ ಅಂತ. ಇದು ನೋಡಿ ರೂಮ್ ಹೊರಗಡೆ. ಇದು ಬೆಳಗಿನ ಜಾವ ಅಲ್ವಾ, ವ್ಯೂಸ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಚೆನ್ನಾಗಿತ್ತು ಮಾರ್ನಿಂಗ್ ನೋಡೋಕ್ಕೆ. ನಾವು ಊರಲ್ಲಿ ಹೊರಡ್ಬೇಕಾದ್ರೆ ಮದುವೆ ಆಗೋಕ್ಕಿಂತ ಮುಂಚೆ ಬಸ್ಸಲ್ಲೆಲ್ಲ ಹೋಗ್ತಾಯಿದ್ವಿ, ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದು. ಅವಾಗ ತುಂಬ ಚೆನ್ನಾಗಿರ್ತಿತ್ತು. ರೂಮ್ ಮಾಡಿದ್ರು ನಾವು ಲಗೇಜ್ ಇಟ್ಬಿಟ್ಟು ರೂಮಲ್ಲಿ ಇರ್ತಾನೆ ಇರಲಿಲ್ಲ, ರೂಮಲ್ಲಿ ಮಲ್ಕೋತಾನೆ ಇರಲಿಲ್ಲ, ದೇವಸ್ಥಾನ ಸುತ್ತಾನೆ ಇರ್ತಾಯಿದ್ವಿ. ತುಂಬ ಚೆನ್ನಾಗಿರ್ತಾಯಿತ್ತು. ಆವಾಗ ಎಲ್ಲೆಲ್ಲಿ ಜಾತ್ರೆ ಇಂಚು ಬಿಡ್ತಾ ಇರಲಿಲ್ಲ. ನಾಗಮಲೆ, ಸುತ್ತೂರು ಮಠ, ಅಲ್ಲಿ ಏನೇನಿದೆ ಎಲ್ಲ ಸುತ್ತ ನೋಡ್ಕೊಂಡು ಬರೀ ಕಾಡೊಳಗೆ ಕಾಲ ಕಡಿತಾ ಇದ್ವಿ. ದೇವಸ್ಥಾನ ಸುತ್ತಾನೆ ಇರ್ತಾಯಿದ್ವಿ. ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಹೋಗ್ತಾಯಿದ್ವು. ಇವಾಗೆಲ್ಲ ಹೋಗ್ತಾರೆ ತಿಂಗಳಿಗೆ 15 ದಿನಕ್ಕೆ. ನಾವಂತೂ ಹೋಗ್ತಾ ಇರಲಿಲ್ಲ. ವರ್ಷಕ್ಕೆ ಒಂದೇ ಟೈಮ್ ದೀಪಾವಳಿ ಟೈಮಲ್ಲಿ ಹೋಗ್ತಾಯಿದ್ವಿ. ಹಾಗಾಗಿ ನಮಗೆ ಅಲ್ಲಿದ್ರೇ ಆ ಸುತ್ತಾನೇ ಇರ್ತಾಯಿದ್ವಿ. ಎಲ್ಲ ಕಣ್ತುಂಬ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನೋಡಿ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ಜನ ಏನು ಅಷ್ಟಿರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯ್ತಾಯಿತ್ತು. ಆದರೆ ನಾವು ಯಾವಾಗ ಹೋದಾಗ್ಲೂ ಉಸಿರು ಕಟ್ಬಿಡ್ತಿತ್ತು, ಅಷ್ಟು ಜನ ಇರೋರು. ಇವಾಗಂತೂ ಫ್ರೀಯಾಗಿದೆ ದರ್ಶನ ಆಯಿತು ಚೆನ್ನಾಗಿ. ಒಂದಷ್ಟು ಹಳೆ ನೆನಪುಗಳು. ನಮ್ಮ ಕುಮಾರಣ್ಣ ನಾನು ಎಲ್ಲೂ ನೆನೆಯೋಕ್ಕೆ ಬಿಡ್ತಾ ಇರಲಿಲ್ಲ. ಮಳೆ ಬಂದರೆ ತೊಡೆ ಮೇಲೆ ನೈಟೆಲ್ಲ ಮಲಗಿಸ್ಕೊಂಡಿರೋದು. ಆದರೂ ನಾವು ರೂಮಿಗೆ ಮಾತ್ರ ಹೋಗಬೇಕು ಅಂತ ಅಂದ್ಕೊತಿರ್ಲಿಲ್ಲ, ಅಲ್ಲೇ ಇರ್ತಾಯಿದ್ವಿ. ನಮ್ಮ ಅಪ್ಪನೂ ಊರಿಂದ ಬಂದಿದ್ದರು, ಅವ್ರು ಒಬ್ಬರೇ ಬಂದಿರಿದ್ರು ಅನ್ನೋದೇ ಬೇಜಾರು ನಮಗೆ. ಹಾಗೆ ಒಂದಷ್ಟು ಫೋಟೋ ತೊಗೊಂಡು ಇನ್ನೇನು ಹೊರಡೋ ಟೈಮ್ ಬತ್ತು. ನಾವೇನು ತೊಗೊಳಕ್ಕಾಗಿಲ್ಲ ಅಲ್ಲಿಂದ ನೆನಪಿಗೆ. ಆ ಕಡೆ ಹೋಗೋಕ್ಕೆ ಆಗಲಿಲ್ಲ. ಹೊರಡೋಣ ಅಂತಿದ್ರು. ಸರಿ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ. ಅಲ್ಲಿ ಆನೆ ಐತಲ್ಲ, ಆಶೀರ್ವಾದ ಮಾಡಿಸ್ಕೊಳ್ಳೋಣ ಅಂತ ಹೋದ್ರು. ನಮ್ಮ ಫ್ರೆಂಡಿಗೆ ಏನು ಭಯನೇ ಆಗಲಿಲ್ಲ, ನಾನು ಹತ್ತಾ ಇದ್ದ ಅವನು. ನಾನು ಹೋದೆ, ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಸರಿ ಅಂತ ಹೊರಡೋಣ ಅನ್ನೋಷ್ಟರಲ್ಲಿ ನನಗೆ ತುಂಬಾ ಬೇಜಾರಾಯಿತು. ಅಲ್ಲಿಂದ ಹೊರಡೋಕ್ಕೆ ನಂಗೆ ಮನಸ್ಸೇ ಬರ್ತಿರ್ಲಿಲ್ಲ. ಯಾಕಂದರೆ ಮತ್ತೆ ಇನ್ಯಾವಾಗ ಬರ್ತೀನೋ ಅನ್ನೋ ಬೇಜಾರಲ್ಲೇ ಬಂದೆ. ಬಟ್ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.